ಅಂದುಕೊಂಡಿರುವ ಹಾಗೆ ಈ ನಾಗಮಣಿಯು ಪ್ರತಿ 6 ವರ್ಷಕ್ಕೊಮ್ಮೆ ನಾಗರ ಪಂಚಮಿಯ ದಿನದಂದು ಅಥವಾ ವಿಶಿಷ್ಟ ನಾಗದೇವತೆಗಳ ಪೂಜೆಯ ದಿನದಂದು ದಟ್ಟವಾದ ಕಾಡಿನಲ್ಲಿ ನಾಗದೇವತೆ ಹಾಗೂ ನಾಗರಾಜನ ಸಮ್ಮಿಲನದ ನಂತರ ಕಾಣಿಸಿಕೊಳ್ಳುವ ಈ ಮಣಿಯೇ ಈ ನಾಗಮಣಿ ಅಥವಾ ದಿವ್ಯಮಣಿ ಎಂದು ಸಹ ಕರೆಯುತ್ತಾರೆ. ನಾಗರ ಪಂಚಮಿಯ ದಿನದಂದು ಯಾರಿಗಾದರೂ ಕಾಡಿನಲ್ಲಿ ಆಸುಪಾಸು ಹೊಳೆಯುವ ಹಾಗೆ ಕಾಣಿಸಿದರೆ ಅಲ್ಲೇ ಕೈ ಮುಗಿದು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬೇಡಿಕೊಳ್ಳಿ. ಆ ಕ್ಷಣವು ನಾಗಮಣಿಯ ದಿವ್ಯ ಶಕ್ತಿಯಿಂದ ಕೂಡಿರುವ ಕ್ಷಣವಾಗಿರುತ್ತದೆ. ನಾಗದೇವತೆಯು ತುಂಬ ಸಂತೋಷ ಪಡುವ ದಿನವಾಗಿರುವುದರಿಂದ ನಿಮ್ಮ ಬೇಡಿಕೆ ಈಡೇರುವುದು ಖಚಿತವಾಗಿರುತ್ತದೆ. ನಾಗಮಣಿಯನ್ನು ಅಪ್ಪಿತಪ್ಪಿ ಮುಟ್ಟಲು ಪ್ರಯತ್ನಿಸಿದರೆ ನಾಗದೇವತೆ ಶಾಪ ನೀಡುತ್ತಾರೆ ಎಂಬ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆ ಶಾಪವು ಹೇಗಿರುತ್ತವೆ ಎಂದರೆ, ಸಂಜೆಯ ಸಮಯದಲ್ಲಿ ಕಣ್ಣು ಕಾಣಿಸದಿರುವುದು, ಮನೆಯಲ್ಲಿ ಅಶಾಂತಿ ಬರುವುದು, ದಿನವಿಡೀ ಜಗಳದಿಂದ ಕೂಡಿರುವುದು, ಮನುಷ್ಯನ ಚರ್ಮದ ಬಹುಭಾಗ ಹಾವಿನ ಪೊರೆಯ ರೀತಿ ಉಂಟಾಗುವುದು, ಮನೆಯಲ್ಲಿ ಹುತ್ತ ಬೆಳೆಯುವುದು ಸಹ ನೋಡಬಹುದು. ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ತುಂಬಾನೇ ಹೋರಾಡಬೇಕು. ಹಿಂದೂ ಪುರಾಣದ ಪ್ರಕಾರ ನಾಗದೇವರ ಮೊರೆ ಹೋಗಬೇಕೆಂದು ಉಲ್ಲೇಖವಿದೆ. ನಾಗದೇವತೆಯು ಆ ಮಣಿಯನ್ನು ಅಲ್ಲೇ ಬಿಟ್ಟು ಹೋಗಿದ್ದರೆ, ಹಾಗೆ ಅದು ನಿಮ್ಮ ಕೈಗೆ ಸಿಕ್ಕಿದ್ದರೆ ಅದು ನಿಮ್ಮ ಅದೃಷ್ಟವೆಂದುಕೊಳ್ಳಿ. ಅದನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ಪ್ರತಿ ಸೋಮವಾರದಂದು ಪೂಜೆ ಮಾಡಿದರೆ ಮನೆಯಲ್ಲಿ ನೆಮ್ಮದಿ, ಹಣಕಾಸಿನ ಸಮಸ್ಯೆ ದೂರ, ಅನಾರೋಗ್ಯದ ಭಯವೇ ಬೇಡ. ಹಾಗೆ ನಿಮ್ಮ ಮೇಲೆ ಮಾಟಮಂತ್ರದ ಪ್ರಯೋಗವಿದ್ದರೆ ಅವರಿಗೆ ತಗಲುತ್ತದೆ. ಇದನ್ನೆಲ್ಲ ನಂಬುವವರು ತುಂಬಾನೇ ಇದ್ದಾರೆ, ಆದರೆ ನಂಬದೇ ಇರುವವರು ಇನ್ನೂ ಇದ್ದಾರೆ. ಒಮ್ಮೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವೀಕ್ಷಿಸಿ, ನಾಗದೋಷ ಪರಿಹಾರಕ್ಕೆ ಎಷ್ಟೊಂದು ಭಕ್ತರು ಬಂದಿರುತ್ತಾರೆ ಎಂದು. ಸ್ನೇಹಿತರೆ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.